ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇಂದು ನಾವು 1/7/2026ರಲ್ಲಿ ನಡೆದಂಥ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಡ ಮಾಡದೆ ಇಂದಿನ ಪ್ರಶ್ನೆಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಜುಲೈ 1ರಂದು ಭಾರತದಲ್ಲಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಶಿಕ್ಷಕರ ದಿನ, ಆಪ್ಷನ್ಸ್ ಬಿ ರಾಷ್ಟ್ರೀಯ ವೈದ್ಯರ ದಿನ, ಆಪ್ಷನ್ ಸಿ ವಿಜ್ಞಾನ ದಿನ, ಆಪ್ಷನ್ಸ್ ಡಿ ಯುವ ದಿನ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಷ್ಟ್ರೀಯ ವೈದ್ಯರ ದಿನ. ಇಲ್ಲಿ ನಾವು ನೋಡ್ಬೋದು, ಶಿಕ್ಷಕರ ದಿನವನ್ನು ನಾವು ಯಾವ ತಿಂಗಳಲ್ಲಿ ಆಚರಿಸ್ತೀವಿ ಅಂದ್ರೆ ಸೆಪ್ಟೆಂಬರ್ 5ರಲ್ಲಿ ನಾವು ಶಿಕ್ಷಕರ ದಿನವನ್ನ ಆಚರಿಸ್ತೀವಿ. ಯಾರ ನೆನಪಿಗೋಸ್ಕರ ಆಚರಿಸ್ತೀವಿ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ನಾವು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತೀವಿ. ಇದನ್ನ 1962ರಿಂದ ಈ ಒಂದು ಆಚರಣೆಯಲ್ಲಿ ನಾವು ಮಾಡ್ಕೋತಾ ಬಂದಿದ್ದೇವೆ ಅಂತೇಳಿ ಹೇಳ್ಬಹುದು. ಈ ಒಂದು ವೈದ್ಯರ ದಿನವನ್ನ ನಾವು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಹಾಗೂ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಬಿಂದನ್ ಚಂದ್ರ ರಾವ್ ಅವರ ಜನ್ಮ ಹಾಗೂ ಪುಣ್ಯ ಸ್ಮರಣಾರ್ಥವಾಗಿ ಈ ಒಂದು ವೈದ್ಯರ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ 1991ರಿಂದ ಈ ಒಂದು ವೈದ್ಯರ ದಿನವನ್ನ ನಮ್ಮ ಭಾರತದಲ್ಲಿ ನಾವು ಆಚರಣೆಯಲ್ಲಿ ತಂದಿದ್ದೇವೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಫೆಬ್ರವರಿ 28ರಂದು ಯಾರ ನೆನಪಿಗೋಸ್ಕರ ಆಚರಣೆ ಮಾಡ್ತೀವಿ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಅಪೂರ್ವವಾದಂತಹ ಸಾಧನೆಯನ್ನ ಮಾಡಿದಂತ, ಅದರಲ್ಲೂ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದಂತ ವಿಜ್ಞಾನಿಯಾದ ಸರ್ ಸಿ ವಿ ರಾಮನ್ ಅವರ ನೆನಪಿಗೋಸ್ಕರ ನಾವು ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ಭಾರತದಲ್ಲಿ ಒಂದು ರಾಷ್ಟ್ರೀಯ ಯುವ ದಿನವನ್ನ ನಾವು ಜನವರಿ 12ರಂದು ನಮ್ಮ ಒಂದು ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನದ ಅಂಗವಾಗಿ ಈ ಒಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ 1885ರಿಂದ ನಮ್ಮ ಭಾರತದಲ್ಲಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವೈದ್ಯರ ದಿನವನ್ನ ಯಾರ ಸ್ಮರಣಾರ್ಥ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ APJ ಅಬ್ದುಲ್ ಕಲಾಂ, ಆಪ್ಷನ್ಸ್ ಬಿ ಸಿ ರಾಯ್, ಆಪ್ಷನ್ ಸಿ MS ಸ್ವಾಮಿನಾಥನ್, ಆಪ್ಷನ್ಸ್ ಡಿ ಹರಗೋವಿಂದ್ ಖುರಾನ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿ ರಾಯ್. ಈಗ ಮುಂದಿನ ಪ್ರಶ್ನೆ, GST ಸರಕು ಮತ್ತು ಸೇವಾ ತೆರಿಗೆ ಭಾರತದಲ್ಲಿ ಯಾವ ದಿನ ಜಾರಿಗೆ ಬಂತು? ಆಪ್ಷನ್ಸ್ ಎ ಆಗಸ್ಟ್ 15, 2017, ಆಪ್ಷನ್ಸ್ ಬಿ ಜುಲೈ 1, 2017, ಆಪ್ಷನ್ ಸಿ ಜನವರಿ 26, 2017, ಆಪ್ಷನ್ಸ್ ಡಿ ಅಕ್ಟೋಬರ್ 2, 2017. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜುಲೈ 1, 2017. ಈಗ ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಯಾರು? ಆಪ್ಷನ್ಸ್ ಎ ಶಕ್ತಿಕಾಂತ್ ದಾಸ್, ಆಪ್ಷನ್ಸ್ ಬಿ ಸಂಜಯ್ ಮಲ್ಹೋತ್ರಾ, ಆಪ್ಷನ್ ಸಿ ರಘುರಾಮ್ ರಂಜನ್, ಆಪ್ಷನ್ ಡಿ ಉರ್ಜಿತ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಂಜಯ್ ಮಲ್ಹೋತ್ರಾ. ಈಗ ಮುಂದಿನ ಪ್ರಶ್ನೆ, GSTಯನ್ನ ಜಾರಿಗೆ ತಂದ ಮೊದಲ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಆಪ್ಷನ್ಸ್ ಬಿ ಕೆನಡಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ಸ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಈಗ ಮುಂದಿನ ಪ್ರಶ್ನೆ, ಭಾರತದಲ್ಲಿ GST ಜಾರಿಗೆ ಅನುವು ಮಾಡಿಕೊಟ್ಟ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ಸ್ ಎ 101ನೇ ತಿದ್ದುಪಡಿ, ಆಪ್ಷನ್ಸ್ ಬಿ 122ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ಸ್ ಡಿ 74ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 101ನೇ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು GST ವ್ಯಾಪ್ತಿಗೆ ಬರುವುದಿಲ್ಲ? ಆಪ್ಷನ್ಸ್ ಎ ಎಲೆಕ್ಟ್ರಾನಿಕ್ ವಸ್ತುಗಳು, ಆಪ್ಷನ್ಸ್ ಬಿ ಬಟ್ಟೆ, ಆಪ್ಷನ್ ಸಿ ಪೆಟ್ರೋಲ್ ಮತ್ತು ಡೀಸೆಲ್,
ಆಪ್ಷನ್ಸ್ ಡಿ ಆಹಾರ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲ್ ಮತ್ತು ಡೀಸೆಲ್. ಮುಂದಿನ ಪ್ರಶ್ನೆ, ಜಿಎಸ್ಟಿ ಕೌನ್ಸಿಲ್ ರಚನೆಗೆ ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್ ಎ ವಿಧಿ 246 ಬಾರ್ ಎ, ಆಪ್ಷನ್ಸ್ ಬಿ ವಿಧಿ 279 ಬಾರ್ ಎ, ಆಪ್ಷನ್ ಸಿ ವಿಧಿ 370, ಆಪ್ಷನ್ಸ್ ಡಿ ವಿಧಿ 356. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಧಿ 279 ಬಾರ್ ಎ. ಮುಂದಿನ ಪ್ರಶ್ನೆ, ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಥಾಪನಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಜುಲೈ 1, ಆಪ್ಷನ್ಸ್ ಬಿ ಜೂನ್ 2, ಆಪ್ಷನ್ಸ್ ಸಿ ಜುಲೈ 15, ಆಪ್ಷನ್ಸ್ ಡಿ ಏಪ್ರಿಲ್ 1. ಸರಿಯಾದ ಉತ್ತರ ಆಪ್ಷನ್ಸ್ ಎ ಜುಲೈ 1. ಮುಂದಿನ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಹೆಸರೇನು? ಆಪ್ಷನ್ಸ್ ಎ ಬ್ಯಾಂಕ್ ಆಫ್ ಕಲ್ಕತ್ತಾ, ಆಪ್ಷನ್ಸ್ ಬಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಸಿ ಬ್ಯಾಂಕ್ ಆಫ್ ಬೆಂಗಾಲ್, ಆಪ್ಷನ್ ಡಿ ಪ್ರೆಸಿಡೆನ್ಸ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕ್ ಆಫ್ ಬೆಂಗಾಲ್. ಮುಂದಿನ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಆಪ್ಷನ್ಸ್ ಎ ಇಂದಿರಾ ಗಾಂಧಿ, ಆಪ್ಷನ್ಸ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ಅರುಂಧತಿ ಭಟ್ಟಾಚಾರ್ಯ, ಆಪ್ಷನ್ ಡಿ ವನಿತಾ ಕುಲಕರ್ಣಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅರುಂಧತಿ ಭಟ್ಟಾಚಾರ್ಯ. ಮುಂದಿನ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ 5 ಸಹವರ್ತಿ ಬ್ಯಾಂಕ್ಗಳೊಂದಿಗೆ ವಿಲೀನಗೊಂಡ ವರ್ಷ ಯಾವುದು? ಆಪ್ಷನ್ಸ್ ಎ 2015, ಆಪ್ಷನ್ಸ್ ಬಿ 2017, ಆಪ್ಷನ್ ಸಿ 2019, ಆಪ್ಷನ್ಸ್ ಡಿ 2020. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 2017. ಈ ಒಂದು SBI ಯೊಂದಿಗೆ ವಿಲೀನಗೊಂಡಂತ 5 ಬ್ಯಾಂಕ್ಗಳು ಯಾವುವು ಅಂದರೆ, ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಅಂಡ್ ಜೈಪುರ್, ಎರಡನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಮೂರನೇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ನಾಲ್ಕನೇದು ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಐದನೇದು ಸ್ಟೇಟ್ ಬ್ಯಾಂಕ್ ಆಫ್ ತಿರುವಂಕೂರು. ಈ ರೀತಿಯಾಗಿ 5 ಬ್ಯಾಂಕ್ಗಳು 2017ರಲ್ಲಿ SBI ಯೊಂದಿಗೆ ವಿಲೀನಗೊಳ್ಳುತ್ತವೆ. ಅದೇ ರೀತಿಯಾಗಿ ಅದೇ ವರ್ಷ ಈ ಒಂದು 5 ಸಹವರ್ತಿ ಬ್ಯಾಂಕ್ಗಳ ಜೊತೆ ಇನ್ನೊಂದು ಬ್ಯಾಂಕು ಕೂಡ ವಿಲೀನಗೊಳ್ಳುತ್ತದೆ. ಅದು ಯಾವುದಂದರೆ ಭಾರತೀಯ ಮಹಿಳಾ ಬ್ಯಾಂಕ್ ಅನ್ನು ಏಪ್ರಿಲ್ 1, 2017ರಲ್ಲಿ SBI ಯೊಂದಿಗೆ ವಿಲೀನಗೊಳಿಸುವ ಮೂಲಕ ಒಟ್ಟು SBI ನ 5 ಮತ್ತು ಇನ್ನೊಂದು ಬೇರೆ ಬ್ಯಾಂಕ್ ಅನ್ನ ಕೂಡ ಈ ಒಂದು SBI ಯೊಂದಿಗೆ ವಿಲೀನಗೊಳಿಸಲಾಗುತ್ತದೆ ಅಂತೇಳಿ ಹೇಳಬಹುದು. ಇಲ್ಲಿಯವರೆಗೆ ಈ ಒಂದು ಪ್ರಚಲಿತ ಘಟನೆಗಳ ಕುರಿತು ಪ್ರಶ್ನೋತ್ತರಗಳ ಸರಣಿ ಮಾಲಿಕೆಯನ್ನ ವೀಕ್ಷಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಮುಂದಿನ ಪ್ರಚಲಿತ ಘಟನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮೂಲಕ ಬೆಂಬಲಿಸ್ಬೇಕಂತೇಳಿ ತಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ.